ನಾನು ಡಿಸೈಡ್ ಮಾಡಿ ಹಾಕಿದ್ದೆ, ನನ್ನನ್ನು ತಡೆಯೋಕೆ ಯಾರಿಂದನೂ ಆಗಲ್ಲ. ವೆಂಕಿ, ನಾನು ಹೇಳ್ತಾ ಇದ್ದೀನಿ, ನನ್ನ ಮೇಲೆ ನಿನ್ಗೆ ಅಷ್ಟು ಗೌರವ ಇದ್ರೆ ನೀನು ಹೋಗಿ ಕುಡ್ದು. ಇಲ್ಲ ಮಾವ, ನನಗೆ ನಿಮ್ಮ ಮೇಲೆ ಗೌರವ ಇಲ್ಲ. ನಿಮ್ಮ ಮಗನೇ ಹೇಳಿದ್ರಲ್ಲ, ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ನನಗಿಲ್ಲ ಅಂತ. ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ ಅಲ್ವಾ ನಿಂಗೆ? ಗುಣ ಎಲ್ಲೋಗುತ್ತೆ. ಅಪ್ಪ ಹೋದ್ರೆ ಹೋಗ್ಲಿ ಬಿಡಿ. ಹೋಗ್ತೀನಿ, ಆದ್ರೆ ನಿಮ್ಗಳು ಯಾರನ್ನ ನಾನು ಸುಮ್ಮನೆ ಬಿಡೋಲ್ಲ. ಏನ್ ಎದುರಿಸಿದ್ಯಾ ನೋಡ, ನೀನಿಲ್ಲ ಅಂದ್ರೆ ಮನೇಲಿ ಏನು ಕಡಿಮೆ ಆಗಲ್ಲ. ಲಗೇಜ್ ತಗೊಂಡು ಹೋಗ್ತಾ ಇರೋ. ಸುಮ್ಮನೆ ಇರೋ. ಸುಮ್ಮನೆ ರೀ ಚಿಕ್ಕಮ್ಮ, ನಾನು ಎಷ್ಟೊಂದು ಸಹಿಸ್ಕೊಳ್ಳಿ. ಓಡು. ಪಿಂಕಿ, ಪಿಂಕಿ, ನನ್ನ ಮಾತು ಕೇಳೆ, ಹೋಗ್ಬೇಡ್ವೆ. ಪಿಂಕಿ, ಪಿಂಕಿ, ಕೇಳೆ ನನ್ನ ಮಾತು. ಕೇಳಲ್ಲ ಗೀತಾ. ನಾನು ನಿನ್ನ ಹೋಗೋದಕ್ ಬಿಡಲ್ಲ. ನನ್ನ ಜೀವನಕ್ಕೆ ಅಡ್ಡ ಬಂದಿದ್ದೆ, ಈಗ ನನ್ನ ದಾರಿಗೂ ಅಡ್ಡ ಬರಬೇಡ. ದಾರಿ ಬಿಡು ಗೀತಾ. ನಾನೇನೇ ಅಡ್ಡಿ ಆಗಿದ್ದೀನಿ ಪಿಂಕಿ? ಹೇಳ್ಬೇಕಾ? ಎಲ್ಲಿಂದ ಹೇಳಿ? ನಾನು ನನ್ನ ಫ್ರೆಂಡ್ಸ್ ಜೊತೆ ಆಟ ಆಡುವಾಗ ಮಧ್ಯದಲ್ಲಿ ಬಂದು ಆಟಕ್ಕೆ ಸೇರ್ಕೋತಾ ಇದ್ದೆ. ನನ್ನನ್ನು ಸೋಲ್ಸಿ ನೀನ್ ಗೆಲ್ತಿದ್ದೆ. ಅಲ್ಲಿಂದ ಶುರು ಮಾಡ್ಲಾ? ಸ್ಕೂಲಲ್ಲಿ ನನಗಿಂತ ಚೆನ್ನಾಗಿ ಓದಿ ಎಲ್ರ ಮುಂದೆನೂ ನನ್ಗೆ ಅವಮಾನ ಮಾಡ್ತಿದ್ದೆ. ಅದು ಹಾಳಾಗಿ ಹೋಗ್ಲಿ, ನಾನು ಇಷ್ಟಪಟ್ಟು ಬಿಟ್ಬಿಡು ಗೀತಾ. ಅದೆಲ್ಲ ಮುಗ್ದು ಹೋಗಿರೋ ಕತೆ. ಈಗ ನನ್ನ ದಾರಿಗೆ ಅಡ್ಡ ಬರಬೇಡ, ನಾನು ಹೋಗ್ಬೇಕು ಅಷ್ಟೇ. ಇದಕ್ಕೆಲ್ಲ ಮನೆ ಬಿಟ್ಟು ಹೋದ್ರೆ ಆಗತ್ತೇನೆ? ಎಲ್ರ ಮನೇಲೂ ಸಮಸ್ಯೆ ಇರುತ್ತೆ, ಮಾತಾಡಿ ಬಗೆಹರಿಸ್ಕೋಬೇಕು. ದುಡುಕಿ ಮನೆ ಬಿಟ್ಟು ಹೋದ್ರೆ ಸರಿ ಹೋಗುತ್ತಾ ಎಲ್ಲ? ಎಷ್ಟು ದಿನ ಸಹಿಸ್ಕೊಂಡಿರ್ಲಿ ಅಂತದ್ ನಾನು ಏನ್ ಕೇಳ್ದೆ? ಕೇಳಿದ್ 4 ಲಕ್ಷ ದುಡ್ಡು, ಅದನ್ನೇ ಕೊಡಕ್ಕಾಗಲ್ಲ ಅಂದ್ಬಿಟ್ರು. ಈಗ ನಿನಗೆ ದುಡ್ಡು ಬೇಕಲ್ವಾ? ನಾನು ಕೊಡಿಸ್ತೀನಿ ಬಾ. ನೀನ್ ಕೊಡ್ಸೋ ದುಡ್ಡು ನನ್ಗ್ಯಾಕೆ ಬೇಕು? ನಾನೇನ್ ಭಿಕ್ಷೆ ಬಿಡ್ತಿಲ್ಲ, ನಾನು ಈ ಮನೆ ಸೊಸೆ, ಅದಕ್ಕೆ ಕೇಳ್ದೆ. ನಾನ್ ಕೇಳಿದ್ರೆ ಕೊಡಲ್ಲ, ನೀನ್ ಕೇಳಿದ್ರೆ ಎಷ್ಟಾದ್ರೂ ಕೊಡ್ತಾರೆ ಅಲ್ವಾ? ಹಾಗೇನಿಲ್ಲ ಕಣೆ. ಹೌದಮ್ಮ, ನೀನ್ ಕೇಳಿದ್ರೆ ಮನೆಯವ್ರೆಲ್ರು ದುಡ್ಡು ಕೊಡ್ತಾರೆ, ಎಲ್ಲದನ್ನೂ ಕೊಡ್ತಾರೆ. ನೀನ್ ಕೊಡೋ ದುಡ್ಡನ್ನ ನಾನ್ ಇಸ್ಕೊಂಡ್ರೆ ನೀನ್ ಗೆದ್ದಾಗ್ತಾನೆ ಆಗುತ್ತೆ. ಆಮೇಲೆ ನಾನಿನ್ ಹಂಗಲ್ಲಿದ್ದೀನಿ ಅಂತ ನೀನ್ ಯಾವಾಗ್ಲೂ ನನ್ನನ್ನು ಹಂಗಿಸ್ಬೋದು ಅಲ್ವಾ? ನಂಗೆ ಆ ರೀತಿ ಯಾವ ಉದ್ದೇಶನೂ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ನಗ್ನಗ್ತಾ ಇರಬೇಕು ಅಷ್ಟೇ. ಇಂಥ ಗಿಲಿಟಿನ್ ಮಾತುಗಳನ್ನೆಲ್ಲ ನನ್ನ ಹತ್ರ ಹೇಳ್ಬೇಡ, ಮನೆಯವ್ರ ಹತ್ರ ಹೇಳು. ಅವ್ರು ನಂಬೋದು ಗೀತಾ, ಆದ್ರೆ ನಾನ್ ನಂಬಲ್ಲ. ನಿನ್ ಮನ್ಸೆಂತ ಹುಳುಕು ಅಂತ ನನಗ್ ಗೊತ್ತು. ಎಲ್ರು ನಿನ್ನ ನಂಬೋದು, ಮೆಚ್ಬೋದು, ತಲೆ ಮೇಲೆ ಕೂರಿಸ್ಕೋಬಹುದು, ಆದ್ರೆ ನಾನಿನ್ನು ನಂಬಲ್ಲ ಗೀತಾ. ನನಗ್ ಗೊತ್ತು ನಿನ್ ಯೋಗ್ಯತೆ ಏನು ಅಂತ. ಸರಿ, ನನ್ನನ್ನು ಏನ್ ಬೇಕಾದ್ರೂ ಅನ್ನು, ಆದ್ರೆ ಮನೆ ಬಿಟ್ಟು ಹೋಗ್ಬೇಡ. ನೀನು ಯಾಕಮ್ಮ ಅನ್ಲಿ? ಮನೆಯವರೆಲ್ಲರೂ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡಿದಾರಲ್ಲ, ಅವ್ರಿಗೆ ಅನ್ಬೇಕು. ನೀನ್ ಮನೆ ಬಿಟ್ಟು ಹೋದ್ರೆ ಯಾರ್ ಮರ್ಯಾದೆ ಹೋಗುತ್ತೆ ಹೇಳು? ನಮ್ಮನೆದೇ ಅಲ್ವಾ? ನಾನು ಅದಕ್ಕೆ ಕಣೆ ಹೋಗ್ತಾ ಇರೋದು. ನಾನು ಕೇಳಿದ್ 4 ಲಕ್ಷ ದುಡ್ಡು ಕೊಡ್ಲಿಲ್ಲ ಅವರು. ಹೋಗ್ಲಿ, ಅವ್ರ ಮರ್ಯಾದೆ ಹೋಗ್ಬೇಕು. ಮನೆದಷ್ಟೇ ಅಲ್ಲ ಕಣೆ, ನಿನ್ ಮರ್ಯಾದೆನೂ ಹೋಗುತ್ತೆ. ನಿನ್ ಮುಂದೆ ಯಾರು ಹೇಳಲ್ಲ, ಹಿಂದೆ ನಗ್ತಾರೆ. ನಗ್ಲಿ ಬಿಡು, ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ ಅಲ್ವಾ, ಖಂಡ ಬಿಟ್ಟವಳು ಅಂತ. ಹೇಳ್ಕೊಳಕ್ಕೆ ನಾನು ಈ ಮನೆ ದೊಡ್ಡ ಸೊಸೆ, ಆದ್ರೆ ಮೆರಿತಾ ಇರೋದು ನೀನು. ನಾನು ನಮ್ಮತ್ತೆ ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ದೀನಿ. ಪ್ರೀತಿ ನಾಟಕ ತೋರಿಸಿ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟಿದ್ದಾರೆ. ನಿಮ್ಮತ್ತೆ ನಿನ್ನೊಂದು ದ್ವೇಷ ಮಾಡ್ತಿದ್ರು, ಅಂಥವ್ರನ್ನೇ ಮರುಳು ಮಾಡ್ಕೊಂಡಿದೀಯ. ನಿನ್ನಂತ ಚಾಲಾಕಿತನ ನನ್ಗಿಲ್ಲ ಗೀತಾ. ನನ್ಗಿದನ್ನೆಲ್ಲ ಸಹಿಸ್ಕೊಂಡಿರೋಕ್ಕಾಗಲ್ಲ. ಈ ಮನೆಯವ್ರು ಹೇಗ್ ಬೇಕಾದ್ರೂ ಹಾಳಾಗಿ ಹೋಗ್ಲಿ, ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. ಹಾಗೆಲ್ಲ ಹೇಳ್ಬೇಡ್ವೆ. ಯಾಕೆ ನಿಂಗೆ ಎಲ್ರ ಮೇಲೆ ಇಷ್ಟು ಕೋಪ? ಯಾಕೆ ಅಂದ್ರೆ ಈ ಮನೆಯವ್ರು ಯಾರು ನನ್ನ ಪ್ರೀತಿಸಲ್ಲ, ಇಷ್ಟಪಡಲ್ಲ. ಅಂಥವ್ರ ಬಗ್ಗೆ ನಾನೇ ಯಾಕೆ ಯೋಚನೆ ಮಾಡ್ಬೇಕು, ಪ್ರೀತಿಸ್ಬೇಕು? ನೋಡು, ಎಲ್ರನ್ನೂ ದ್ವೇಷಿಸೋದ್ರಿಂದ ನಿಂಗೆ ಪ್ರೀತಿ ಸಿಗಲ್ಲ ಕಣೆ. ನಿನಗ್ ಪ್ರೀತಿಸೋದಕ್ ಬರುತ್ತಲ್ವಾ? ಒಬ್ಳೇ ಇರು, ರಾಣಿ ತರ. ನನಗ್ ಪ್ರೀತಿಸೋದಕ್ಕೂ ಬರಲ್ಲ, ಈ ಮನೇಲೂ ಇರಲ್ಲ. ಆದ್ರೆ ಒಂದಂತೂ ನಿಜ,
ನಾನು ಮನೆ ಬಿಟ್ಟು ಹೋಗ್ತಾ ಇರೋದಕ್ಕೆ ನೀನೇ ಕಾರಣ. ನಾನೇನು ಮಾಡಿದೆ ಪಿಂಕಿ? ನಾನೇ ಬೇಡ ಅಂತ ತಡಿತಿದ್ದೀನಲ್ವಾ? ನೀನು ಇರೋ ಅಂದಾಗ ಇರೋಕೆ, ಹೋಗೋ ಅಂದಾಗ ಹೋಗೋಕೆ ನನ್ನನ್ನೇ ನೀನು ಕೈಗೊಂಬೆ ಅನ್ಕೊಂಡಿದ್ಯಾ? ಮನೆಯವರೆಲ್ಲರೂ ನಿನ್ನ ಪರ ಇದ್ದಾರೆ. ಅವರಿಂದ ಯಾವತ್ತು ನೀನು ದೂರ ಹೋಗ್ತೀಯೋ ಆವತ್ತು ನಾನು ಅವ್ರಿಗೆ ಹತ್ರ ಆಗ್ತೀನಿ. ಈಗೇನೆ ನಾನು ಮನೆ ಬಿಟ್ಟು ಹೋಗ್ಬೇಕಾ? ಹೋಗ್ತೀಯಾ? ನಿನ್ನ ಗಂಡ, ನಿನ್ನ ಅತ್ತೆ, ಮಾವ ಎಲ್ರನ್ನೂ ಬಿಟ್ಟು ಹೋಗ್ತೀಯಾ? ಆಗಲ್ಲ ಅಲ್ವಾ? ನೀನೇ ಇರೋ, ಆರಾಮಾಗಿರೋ, ನಾನೇ ಹೋಗ್ತೀನಿ. ಬಂದ್ಲ ಪಿಂಕಿ? ನನಗೆ ಗೊತ್ತಿತ್ತು ಅವಳು ಬರಲ್ಲ ಅಂತ. ಬರೋದೇ ಬೇಡ, ಪರ್ಮನೆಂಟಾಗಿ ಹೋಗ್ಲಿ ಬಿಡಿ. ಸಾಕು, ಸುಮ್ಮನೆ ಇರೋ. ಎಲ್ಲ ಆಗಿದ್ದು ನಿನ್ನಿಂದ. ನೀನು ಸುಮ್ಮನೆ ಇದ್ದಿದ್ರೆ ಒಂದು 4 ಮಾತಾಡಿ ಸುಮ್ಮನೆ ಆಗಿರೋಳು. ನೋಡೀಗ ಮನೆ ಬಿಟ್ಟು ಹೋಗಿದ್ದಾಳೆ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ, ನನಗೂ ಸಾಕಾಗೋಗಿದೆ. ಗೀತಂಗೆ ದುಡ್ಡು ಕೊಟ್ಟವಲ್ಲ, ಅದಕ್ಕೆ ಇದೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ತತ್ತಣ್ಣ, ಮಾತಿಗಾದ್ರೂ 2-3 ದಿನದಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳಿದಿದ್ರೆ ಪಿಂಕಿ ಹೀಗೆ ಮಾಡ್ತಿರ್ಲಿಲ್ವೇನೋ. ಆಗದೆ ಇರೋದನ್ನು ಕೊಡ್ತೀವಿ ಅಂತ ಹೇಗೆ ಹೇಳೋದು? ಆಮೇಲೆ ರಿಜಿಸ್ಟ್ರೇಷನ್ ಕೊಟ್ಟಿಲ್ಲ ಅಂದರೆ ಮರ್ಯಾದೆ ಹೋಗೋದು ನಮ್ದೇನೆ. ಆಮೇಲೆ ಇದೆಲ್ಲ ನಾಟಕ. ದುಡ್ಡು ವಸೂಲಿ ಮಾಡೋದಕ್ಕೆ ಅವ್ರ ಅಮ್ಮ ಮಾಡಿರೋ ಪ್ಲಾನ್ ಇದು. ಸಾಕು, ಸುಮ್ಮನೆ ಇರೋ. ನೋಡದೆ ಏನೇನೋ ಮಾತಾಡ್ಬೇಡ. ಗೊತ್ತಾ ನಿಂಗೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ? ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ಗೊತ್ತಾದಾಗ ಮಾತಾಡೋಣ. ಇವಾಗ ಯಾಕೆ ಬೇಕಿದ್ದಲ್ಲ? ಅಯ್ಯೋ ಬಿಡಿ, ಪಿಂಕಿ ಕೋಪ 2 ದಿನ, ಆಮೇಲೆ ಅವಳೇ ಸರಿ ಹೋಗ್ತಾಳೆ. ಎಲ್ಲರೂ ಊಟಕ್ಕೆ ಬನ್ನಿ ಇವಾಗ. ಊಟನ ಪಾರ್ಸಲ್ ಮಾಡಿ ಅವ್ರ ಮನೆಗೆ ಕಳಿಸಿ, ಅಮ್ಮ ಮಗಳು ಕೂತ್ಕೊಂಡು ತಿನ್ಲಿ. ಏನೇ? ಮನೆ ಬಿಟ್ಟು ಬಂದ್ಬಿಟ್ಟೆ ಅಮ್ಮ. ಬರೀ 4 ಲಕ್ಷ ಇಸ್ಕೊಂಡು ಬಂದ್ಬಿಟ್ಯಾ? 4 ಲಕ್ಷ ಅಲ್ಲ, 1 ರೂಪಾಯೂ ಸಿಗ್ಲಿಲ್ಲ. ಕೊಡ್ಲಿಲ್ವಾ ದುಡ್ಡು? ಗಂಡನ ಹತ್ರ ಕೇಳ್ದೆ, ಕೊಡ್ಲಿಲ್ಲ. ಅದಕ್ಕೆ ಮಾವನ ಹತ್ರ ಕೇಳೋಣ ಅಂತ ಹೋದೆ. ಆ ವಿಷಯ ಹಿಡ್ಕೊಂಡು ಮನೇಲಿ ಜೋರು ಜಗಳ ಮಾಡಿಬಿಟ್ರು. ನಾಯಿ ಥರ ಗದ್ರದ್ರಮ್ಮ. ನನ್ನ ಗಂಡ ನನ್ನ ಕೆನ್ನೆಗೆ ಹೊಡೆದ್ಬಿಟ್ಟ. ಏನು, ನಿನ್ ಮೇಲೆ ಕೈ ಮಾಡಿದ್ನಾ ದತ್ತ? ಎಷ್ಟು ಅವಮಾನ ಆಯ್ತು ಗೊತ್ತಾ ಡುಮ್ಮಿ ಮುಂದೆ. ಒಳಗೊಳಗಡೆನೆ ಖುಷಿ ಪಡ್ತಿದ್ಲು ಅನ್ಸುತ್ತೆ. ಇಷ್ಟು ದಿನ ಅದಕ್ಕೋಸ್ಕರನೇ ಕಾಯ್ತಿದ್ಲಮ್ಮ ಅವಳು. ಅದಕ್ಕೆ ನನ್ಗೆ ಅವಮಾನ ಸಹಿಸ್ಕೊಳಕ್ಕಾಗ್ಲಿಲ್ಲ, ಬಂದ್ಬಿಟ್ಟೆ. ನಿಮ್ಮ ಅತ್ತೆ ಮಾವ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರೇನೆ? ಏನೋ ನಾನು ದುಡ್ಡು ಕೇಳಿದೆ ತಪ್ಪಾಯ್ತು ಅನ್ನೋ ಹಾಗೆ ಮಾತಾಡ್ತಾರೆ. ನಾನು ಮನೆ ಬಿಟ್ಟು ಬರುವಾಗ ಒಂದು ಮಾತಿಗೂ ಇರು ಅಂತ ಹೇಳಿಲ್ಲ, ತಡಿಲಿಲ್ಲಮ್ಮ. ಗೇಟ್ವರೆಗೂ ನಿಧಾನಕ್ಕೆ ಬಂದಮ್ಮ, ಯಾರಾದರೂ ಬಂದು ತಡೀತಾರೆ ಅಂತ. ಆದರೆ ಯಾರೂ ಬರಲೇ ಇಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಪಿಂಕಿ ಹೀಗೆ ಮಾಡಬಾರ್ದಿತ್ತು ಲಕ್ಕಿ ಅವರೇ. ಯಾರು ಹೇಳೋದು ಇವ್ರಿಗೆ? ಹೇಳಿದ ಮಾತು ಕೇಳ್ತಾರಾ? ನಾನು ಅವಳ ಹತ್ರ ಹೇಳೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಅವಳು ನನ್ನ ಮಾತನ್ನೂ ಕೇಳಲಿಲ್ಲ. ಚಿಕ್ಕ ವಯಸ್ಸಿಂದನೂ ಹಾಗೆ ಅವಳು. ಆಟದಲ್ಲಿ ಸೋಲ್ತೀನಿ ಅಂತ ಗೊತ್ತಾದರೆ ಎಲ್ಲ ಚೆಲ್ಲ ಪಿಲ್ಲಿ ಮಾಡಿ ಆಟನೇ ಬಿಟ್ಟು ಹೊಟ್ಟೋಗ್ತಿದ್ಲು. ಕೆಲವ್ರಿಗೆ ಹಾಗೆ ಗೆಲ್ಬೇಕು ಅನ್ನೋ ಚಟ. ಆದರೂ ಅವಳು ತಪ್ಪೇನೂ ಇಲ್ಲ ಲಕ್ಕಿ ಅವರೇ. ಅವಳಿಗೂ ಅನ್ಸಿರಲ್ವಾ, ಅವಳಿಗೆ ಯಾರೂ ಸಹಾಯ ಮಾಡಲ್ಲ, ನನಗೆಲ್ಲರೂ ಕೇಳಿದ ತಕ್ಷಣ ಸಹಾಯ ಮಾಡ್ತಾರೆ ಅಂತ. ಅದಕ್ಕೆ ನಾನು ಮನೇಲಿ ದುಡ್ಡು ತಗೊಳ್ಳೋದು ಬೇಡ ಅಂತ ಯೋಚನೆ ಮಾಡಿದ್ದೆ. ಪಿಂಕಿ ಹೇಳ್ದಂಗೆ ತಪ್ಪು ನಂದೆ. ಅವಳಿಗೂ ಅವಳು ಕೇಳ್ದಾಗ ದುಡ್ಡು ಸಿಕ್ಕಿದ್ದಿದ್ರೆ ಅವಳು ಹೀಗೆ ಮಾಡ್ತಿರ್ಲಿಲ್ವೇನೋ. ಯಾಕೆ ಕೊಡಬೇಕು? ನಿನಗೆ ದುಡ್ಡು ಕೊಟ್ಟಿದ್ದು ಅತ್ತೆ ಟ್ರೀಟ್ಮೆಂಟ್ಗೆ ಅಂತ, ಅವ್ರು ಕೇಳ್ತಾ ಇರೋದು ಸೈಟ್ಗೆ ಅಂತ. ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗ ದುಡ್ಡು ಕೊಡಬೇಕು ತಾನೆ. ಸೈಟು ಗೀಟು ಅನುಕೂಲ ಬಂದಾಗ ತಗೋಬೋದಪ್ಪ. ನೀನು ಕೊಡೋ ದುಡ್ಡು ಅವರು ಕೊಡೋ ದುಡ್ಡು ಒಂದೇ ಅಂತ ಯಾಕೆ ಕಂಪೇರ್ ಮಾಡಬೇಕು? ಅದೆಲ್ಲ ಪಿಂಕಿಗೆಲ್ಲ ಅರ್ಥ ಆಗುತ್ತೆ ಲಕ್ಕಿ ಅವರೇ. ಅವಳಿಗೆ ಕಾಣಿಸೋದು ಇಷ್ಟೇ, ನನಗೆ ದುಡ್ಡು ಕೊಟ್ಟರು ಅವಳಿಗೆ ದುಡ್ಡು ಕೊಟ್ಟಿಲ್ಲ ಅನ್ನೋದು ತಪ್ಪಲ್ವಾ? ಅರ್ಥ ಮಾಡ್ಕೊಳ್ಳೋ ಪೇಷನ್ಸ್ ಇಲ್ಲ, ಬೇರೆಯವ್ರ ಮಾತು ಕೇಳಲ್ಲ, ಏನು ಮಾಡೋಕ್ಕಾಗುತ್ತೆ? ನೀನು ಬೇಜಾರು ಮಾಡ್ಕೋಬೇಡ. ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭವಿಸ್ತಾರೆ.
ಜೊತೆಗೆ ನಿನ್ನ ಕಂಪೇರ್ ಮಾಡ್ಕೋತಾರೆ. ತಲೆಯಲ್ಲಿ ದುಡ್ಡಿನ ಲೆಕ್ಕಾಚಾರ ಇದ್ರೆ ಆಗಲ್ಲ, ಸ್ವಲ್ಪ ಫೀಲಿಂಗ್ಸು ಇರಬೇಕು. ನಿನ್ನ ಕಂಪೇರ್ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಇವಾಗ ಗೊತ್ತಾಗುತ್ತೆ ಅವ್ರಿಗೆ. ಹಾಗಂತ ನಾವು ಸುಮ್ಮನೆ ಇದ್ರೆ ತಪ್ಪಾಗುತ್ತೆ ಲಕ್ಕಿ ಅವರೇ. ನೀನೇನು ಮಾಡೋಕೆ ಹೋಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ಬೇಕಾದರೆ ದತ್ತನ ಹತ್ರ ನಾನು ಮಾತಾಡ್ತೀನಿ. ಎಂಥ ಜನನೇ ಅವರು. ಹೋಗ್ಬೇಡ ಅಂತ ನಿನ್ ಗಂಡನೂ ತಡೀಲಿಲ್ವಾ? ಬಂದಿರ್ತಿದ್ರೇನೋ, ಆದ್ರೆ ಡುಮ್ಮಿ ಬಿಟ್ಟಿರ್ಬೇಕಲ್ಲ ಬಂದು ತೊಡೆಯೋದಿಕ್ಕೆ. ಹಾ, ನೀನ್ ಮನೆ ಬಿಟ್ಟು ಬಂದ್ಬಿಟ್ರೆ ಅವಳಿಗೆ ಸರಾಗ ಆಗತ್ತಲ್ಲ ಎಲ್ಲ. ಮನೆ ಸೊಸೆ ಮನೆ ಬಿಟ್ಟು ಬರ್ತಾ ಇದ್ರೆ ಎಲ್ಲರೂ ಸುಮ್ಮನೆ ಇದ್ರಾ? ಎಂಥ ಜನನೇ ಅವರು. ಅಮ್ಮ, ನಾನಿನ್ಮೇಲೆ ಆ ಮನೆಗೆ ಹೋಗಲ್ಲ. ಅಯ್ಯೋ, ಕೋಪ ಮಾಡ್ಕೊಂಡು ಹಠ ಮಾಡಿದ್ರೆ ನಮಗೆ ಕಣೆ ಲಾಸು. ಇಲ್ಲಿ ಬಂದ್ ಕೂತ್ಕೊಂಡ್ರೆ ಏನ್ ಸಿಗತ್ತೆ? 2 ಹೊತ್ತಿನ ಅನ್ನ ಸಾರು ಇರೋದೆಲ್ಲ ಅಲ್ಲಿ. ಎಲ್ಲ ಬಿಟ್ಟು ಇಲ್ಲಿ ಬಂದ್ ಕೂತಿದೀಯಲ್ಲ, ಅದು ನಾನ್ ಕೊಡ್ಸಿರೋ ಸೂಟ್ಕೇಸ್ ಹಿಡ್ಕೊಂಡು. ಅರ್ಧ ಆಸ್ತಿನಾದ್ರೂ ತಂದಿದ್ರೆ ಆರಾಮವಾಗಿ ಇಬ್ರು ಜೀವನ ಮಾಡ್ಬೋದಿತ್ತು. ಹೋದ್ರೆ ಹೋಗ್ಲಿ ಗಂಡ ಅಂತ ಬಿಡ್ಬೋದಿತ್ತು. ಈ ಕಡೆ ಗಂಟು ಇಲ್ಲ, ಆ ಕಡೆ ನಂಟು ಇಲ್ಲ. ಏನ್ ಮಾಡ್ತೀಯ ಮಧ್ಯೆ? ನೋಡ್ತಾ ಇರು, ಅವರಾಗವ್ರೆ ಬಂದು ನಿನ್ ಕಾಲ್ ಹಿಡಿದು ಕರ್ಕೊಂಡು ಹೋಗ್ಬೇಕು. ಹಾಗ್ ಮಾಡ್ತೀನಿ. ಅಮ್ಮ, ಈಗಕ್ಕಮ್ಮ ಫೋನ್ ಮಾಡ್ತೀಯ ಅವರಿಗೆ? ಮತ್ತೆ ಬಿಡ್ತೀನಾ? ಕಬ್ಬಣ ಬಿಸಿ ಇರುವಾಗ್ಲೇ ತಟ್ಬಿಡ್ಬೇಕು, ಗೊತ್ತಾ? ಅಯ್ಯೋ, ಕಬ್ಬಣ ಕಾಯೋದೇನಮ್ಮ, ನನ್ನ ಹೊಟ್ಟೆ ಚುರ ಚುರ ಅಂತಿದೆ. ಬಾರಮ್ಮ, ಸ್ವಲ್ಪ ಊಟ ಹಾಕು. ಹೌದಾ? ಅಯ್ಯೋ, ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಲ್ಲೇ. ಏನು ಉಳಿಸಿಲ್ವಾ ನನ್ಗೆ? ನನ್ನೊಬ್ಳಿಗೆ ಮಾಡ್ಕೊಂಡಿದ್ನಮ್ಮ. ನನ್ಗೇನ್ ಗೊತ್ತು ನೀನ್ ಬರ್ತೀಯ ಅಂತ? ನನ್ಗೆ ಹೊಟ್ಟೆ ಹಸಿತಿದ್ಯಮ್ಮ, ಬಾ ಏನಾದ್ರೂ ಅಡ್ಗೆ ಮಾಡು. ಏನು ಮಾಡೋದೀಗ? ಗೊತ್ತಿಲ್ಲ. ಹೀಗಾಗಬಾರ್ದಿತ್ತು. ಈಗಾಗಲಿ ಅನ್ನೋದೇ ಪಿಂಕಿ ಅವ್ರ ಲೆಕ್ಕಾಚಾರ. ಅವ್ರಿಗೆ ನನ್ನ ಪ್ರೀತಿನೇ ಬೇಕಿಲ್ಲ, ನನ್ನ ಪ್ರೀತಿ ಬಗ್ಗೆನೂ ಗೊತ್ತಿಲ್ಲ ಅವರಿಗೆ. ಅವ್ರಿಗೆ ಬೇಕಾಗಿರೋದು ಬರೀ ಹಣ, ಆಸ್ತಿ, ಒಡವೆ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ಒಬ್ಬೊಬ್ರು ಒಂದೊಂದು ಥರ. ನೀನೇ ನೋಡೋದಿಲ್ಲ ಲಕ್ಕಿ ಪಿಂಕಿ ಅವ್ರು ಹೇಗೆ ಆಡಿದ್ರು ಅಂತ. ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ದತ್ತನ. ಎಲ್ಲರ ಮುಂದೆ ಕಪಾಳ ಕೊಡದೆ ಬೇಜಾರಾಗಲ್ವಾ? ಅದಕ್ಕೆ ಅವ್ರು ಮನೆ ಬಿಟ್ಟು ಹೋದ್ರು. ಇಲ್ಲ ಕಣ, ಅವ್ರು ಮನೆ ಬಿಟ್ಟು ಹೋಗ್ಬೇಕು ಅಂತ ಆಲ್ರೆಡಿ ಡಿಸೈಡೇ ಮಾಡಿದ್ರು. ಅದಕ್ಕೆ ಅವ್ರು ಜಗಳ ಮಾಡಿದ್ರು. ಇವಾಗ ಮನೆ ಬಿಟ್ಟು ಹೋಗಿರೋದೇನು ಕೇಳು, ನನ್ನನ್ನು ಎದುರಿಸೋಕೆ ಅಷ್ಟೇ. ಇಲ್ಲ ದತ್ತು, ಇದನ್ನ ನಾನು ಒಪ್ಕೊಳ್ಳಲ್ಲ. ಯಾವುದೇ ಹೆಣ್ಣಾದ್ರೂ ಅಷ್ಟೇ, ಗಂಡನ ಎದುರಿಸೋಕ್ಕೋಸ್ಕರ ಮನೆ ಬಿಟ್ಟು ಹೋಗಲ್ಲ. ಲಕ್ಕಿ, ಪಿಂಕಿ ಅವ್ರ ಬಗ್ಗೆ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು. ಏನೇ ಆದರೂ ನಾವು ಪೇಷನ್ಸ್ ಕಳ್ಕೋಬಾರ್ದು. ನಿನ್ನಿಂದನೂ ತಪ್ಪಾಗಿದೆ, ಹೋಗಿ ಸಾರಿ ಕೇಳ್ಕೊಂಬ. ಹೌದು, ಎಲ್ಲರಿಗೂ ನಾವು ಹೊಡೆದಿದ್ದು ಮಾತ್ರ ಕಾಣುತ್ತೆ. ಆದರೆ ಯಾಕೆ ಹೊಡೆದೆ, ಹಿಂದೆ ಏನು ಮಾತಾಡಿದ್ರು ಅಂತ ಯಾರು ಕೇಳಲ್ಲ. ಆದರೂ ನೀನು ಹೊಡಿಬಾರ್ದಿತ್ತು ಕಣ. ನಾ ಹೊಡಿಬಾರ್ದಿತ್ತು, ಹೊಡಿಯೋವಾಗೆ ಅವ್ರು ಮಾತಾಡಬಾರ್ದಿತ್ತು, ಗೊತ್ತಾ? ಅದೆಲ್ಲ ಬಿಡು, ಹೋಗಿ ಅದಕ್ಕೆ ವಾಪಸ್ ಕರ್ಕೊಂಬ. ನಾನು ಕರೆಯೋದು ಇಲ್ಲ, ಕರೆದ್ರೆ ಅವ್ರು ಬರೋದು ಇಲ್ಲ. ಅವರು ತವ್ರ ಮನೆಗೆ ಹೋಗಿದ್ದಾರೆ ಅನ್ನೋ ಧೈರ್ಯ ನಿನಗೆ, ಅದಕ್ಕೆ ಹಿಂಗೆ ಮಾತಾಡ್ತಿದ್ಯಾ? ಇನ್ನು ಎಲ್ಲಿಗಪ್ಪ ಹೋಗಿರ್ತಾರೆ? ಅವ್ರ ಅಮ್ಮನೇ ಹೇಳ್ಕೊಟ್ಟಿರ್ತಾರೆ, ದುಡ್ಡು ಕೊಡ್ಲಿಲ್ಲ ಅಂದರೆ ರಂಪಾರಾಮಣ ಮಾಡಿ ಮನೆ ಬಿಟ್ಟು ನಮ್ಮ ಮನೆಗೆ ಬಾ ಅಂತ. ಇದಕ್ಕೆಲ್ಲ ನಾವು ಎದುರಬಾರ್ದು. ಅದೆಲ್ಲ ಬಿಡೋ, ಮೊದಲು ಅವರು ಸೇಫ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ. ಫೋನ್ ಮಾಡು. ಬೇಡ, ಫಸ್ಟು ಫೋನ್ ಮಾಡು. ಬಲವಂತ ಮಾಡ್ಬೇಡ ಕಣ. ಇಲ್ಲಾಂತ ನಾನು ಫೋನ್ ಮಾಡ್ತೀನಿ, ಕೊಡು. ಅವರು ಮನೆ ಬಿಟ್ಟು ಹೋಗಿದ್ದಾರೆ, ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕಲ್ವಾ? ಇಲ್ಲಾಂದ್ರೆ ಸ್ವಲ್ಪನೂ ಕೇರ್ ಮಾಡಲ್ಲ ಅಂತ ಅನ್ಕೋತಾರೆ. ಫಸ್ಟ್ ಫೋನ್ ಮಾಡು. ಆಯ್ತು, ಮಾಡ್ತೀನಿ. ನೋಡು, ಕಟ್ ಮಾಡ್ತಾ ಇದ್ದಾರೆ ಫೋನ್ನ. ಆಬ್ವಿಯಸ್ಲಿ ಸಿಟ್ಟಿರುತ್ತೆ. ನೀನು ಕನ್ವಿನ್ಸ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇನ್ನೊಂದ್ಸಲ ಕಾಲ್ ಮಾಡು. ಇನ್ನೊಂದ್ಸಲ ಕಾಲ್ ಮಾಡು, ಇಲ್ಲಾಂದ್ರೆ ನಾನೇ ಮಾಡ್ತೀನಿ, ಕೊಡು. ಮಾಡ್ತೀನಿ ಬಿಡು. ನೀವು ಕರೆ ಮಾಡಿದ ನಂಬರ್ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ನೋಡಿದೇನಪ್ಪ, ನಾನು ಫೋನ್ ಮಾಡ್ತೀನಿ ಅಂತ ಸ್ವಿಚ್ ಆಫೇ ಮಾಡ್ಕೊಬಿಟ್ಟಿದ್ದಾರೆ. ಇಂಥವ್ರನ್ನ ನೀನು ಹೆಣ್ಮಕ್ಳು ಸಾಲಿಗೆ ಸೇರಿಸ್ತಾ ಇದೆಯಾ? ಲಕ್ಕಿ, ಪಿಂಕಿ ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ಕಣೋ. ಇದ್ರ ಅರ್ಥ ಏನು ಗೊತ್ತಾ? ಅವ್ರಿಗೆ ಸಿಟ್ಟು ಬಂದಿದೆ ಅಂತ. ಅಟ್ಲೀಸ್ಟ್ ಅವ್ರ ಮನೆಗೆ ರೀಚ್ ಆಗಿದ್ದಾರೆ ಅಂತ ತಿಳ್ಕೊಬೇಕಲ್ವಾ? ಜಲ್ಜಕ್ಕಂಗೆ ಫೋನ್ ಮಾಡು. ಅವ್ರಿಗೆಲ್ಲ ಬೇಡ, ಸುಮ್ಮನಿರ, ತುಂಬ ಚೀಪ್ ಆಗ್ಬಿಡ್ತೀನಿ. ಚೀಪ್ ಮನುಷ್ಯ ಅಂತ ಅನ್ನಿಸ್ಕೊಂಡು ಪರವಾಗಿಲ್ಲ, ಮನುಷ್ಯತ್ವ ಮುಖ್ಯ ಅಲ್ವಾ? ಅವ್ರ ಅಮ್ಮಂಗೆ ಫೋನ್ ಮಾಡುವ ಪ್ಲೀಸ್. ಹಾಂ, ನೋಡಪ್ಪ, ನಮ್ಮ ಅತ್ತೆ ಫೋನ್ ಕಟ್ ಮಾಡ್ತಾ ಇದ್ದಾರೆ. ಅಮ್ಮ ಮಗಳು ಇಬ್ರು ಒಂದೇ ಕಣೋ, ಏನು ಡಿಫ್ರೆನ್ಸ್ ಇಲ್ಲ. ಎಲ್ಲ ನನ್ನ ಕರ್ಮ.
ಲಕ್ಕಿ ಇವ್ರು ಫೋನ್ ಕಟ್ ಮಾಡ್ತಿದ್ದಾರೆ ಅಂದರೆ ಪಿಂಕಿ ಅವರು ಅಲ್ಲಿಗೆ ಹೋಗಿ ಎಲ್ಲ ಹೇಳಿರ್ತಾರೆ, ಅಂದರೆ ಅವ್ರ ಮನೇಲೇ ಇದ್ದಾರೆ ಅಂತ ಅರ್ಥ ಅಷ್ಟೇ. ಸರಿ, ಒಂದು ಕೆಲಸ ಮಾಡು, 4 ದಿನ ಆದಮೇಲೆ ಮನೆಗೆ ಹೋಗಿ ಕರ್ಕೊಂಡು ಬಾ. ಕೋಪನೂ ಕರಗಿರುತ್ತೆ, ಬರ್ತಾರೆ. ಆಯಿತು, ನೋಡೋಣ. ಹಲೋ ಸೀನಣ್ಣ, ಎಲ್ಲಿದ್ಯಾ? ಇಲ್ಲೇ ಹಾಸ್ಪಿಟ್ಲಲ್ಲಿದ್ದೀನಮ್ಮ. ಎಲ್ಲರೂ ಅಲ್ಲೇ ಇದ್ದಾರಾ? ಎಲ್ರೂ ಮನೆಗೆ ಕಳಿಸ್ದೆ. ಅಮ್ಮ ICU ಇದ್ದಾರಲ್ವಾ, ನಾನೊಬ್ಬನೇ ಸಾಕು ಅನ್ನಿಸ್ತು, ಅದಕ್ಕೆ ನಾನೊಬ್ಬನೇ ಇದ್ದೀನಿ. ಅಮ್ಮ ಹೇಗಿದ್ದಾರೆ? ಹಾಗೇ ಇದ್ದಾರೆ, ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಈಗಲೇ ಹೇಗಾಗತ್ತಣ್ಣ? ಅದಕ್ಕೆ ಆಪರೇಷನ್ ಆಗ್ಬೇಕಲ್ವಾ? ಡಾಕ್ಟ್ರೇನು ಹೇಳಿದ್ರು? ಆಪ್ರೇಷನ್ ಯಾವಾಗ ಅಂತ ನಾಳೆ ಗೊತ್ತಾಗುತ್ತಂತೆ. ಅದೇ ಸರ್ಜನ್ ಅಪಾಯಿಂಟ್ಮೆಂಟ್ ಕೊಡ್ಬೇಕಂತೆ, ಅವರು ನಾಳೆ ಕೊಡ್ತಾರಂತೆ. ಹೇಗೋ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಕ್ಕಿ ಆಪರೇಷನ್ ಒಂದು ಚೆನ್ನಾಗಾದ್ರೆ ಸಾಕು. ನಮ್ಗೆ ಅದೊಂದೇ ಅಮ್ಮ ದಾರಿ ಇರೋದು. ನೀನ್ಯಾಕೆ ಇನ್ನೂ ಮಲಗಿಲ್ವಾ? ಮನೆ ಕೆಲಸ ಎಲ್ಲ ಮುಗೀತಣ್ಣ, ಇನ್ನೇನು ಮಲ್ಗೋದಕ್ಕೆ ಹೊರಟಿದ್ದೆ. ಅದಕ್ಕೆ ಒಂದ್ಸಲ ಅಮ್ಮ ಹೇಗಿದ್ದಾಳೆ ಕೇಳೋದಕ್ಕೆ ಫೋನ್ ಮಾಡಿದೆ. ಆದರೂ ಇತ್ತೀಚೆಗೆ ನಿದ್ದೆ ಸರಿಯಾಗಿ ಬರಲ್ಲ ಅಣ್ಣ. ಅಮ್ಮ ಪರಿಸ್ಥಿತಿಲಿ ಹಾಗಿದ್ರೆ ನನಗೆ ನಿದ್ದೆ ಹೇಗೆ ಬರುತ್ತೆ ಹೇಳು? ಅಮ್ಮನ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ತುಂಬ ನೆನಪಾಗ್ತಿದೆ. ಹೌದು ಗೀತಾ, ಆ ಎಲ್ಲ ಕ್ಷಣಗಳು ಮತ್ತೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅಮ್ಮ ಇನ್ನೂ ನಮ್ಮ ಜೊತೆನೇ ಇದ್ದಾರೆ, ಯಾಕೆ ಬೇಜಾರು ಮಾಡ್ಕೊಳ್ತೀಯ? ನಮ್ಮನ್ನೆಲ್ಲ ಬೆಳೆಸೋದಕ್ಕೆ ಅಮ್ಮ ಎಷ್ಟು ಕಷ್ಟಪಟ್ಲಲ್ಲ. ನಾವೆಲ್ಲ ಬೆಳೆದ್ಮೇಲೆ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಈಗ ಅಮ್ಮ ಹೀಗೆ ಹಾಸಿಗೆ ಹಿಡ್ತಿದ್ದಾಳೆ. ಅಮ್ಮನ್ನ ನಾವು ಚೂರು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಅನ್ನಿಸ್ತಿದೆ. ಅಮ್ಮನಿಗೆ ಆಪರೇಷನ್ ಆದಮೇಲೆ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ನೋಡ್ಕೊಳ್ಳೋಣ. ಸರಿ ಅಣ್ಣ, ನೀನು ಸ್ವಲ್ಪ ಹೊತ್ತು ಮಲ್ಕೋ. ಒಂದೇ ಸಮನೆ ಎಚ್ಚರ ಇರಕ್ಕೆ ಹೋಗ್ಬೇಡ, ಆದರೆ ಅವಾಗವಾಗ ಎದ್ದು ನೋಡ್ತಾ ಇರು. ಸರಿ ಗೀತಾ, ಡಾಕ್ಟ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ನಿನಗೆ ಹೇಳ್ತೀನಿ. ಬೆಳಗ್ಗೆ ನಾನೇ ಬರ್ತೀನಿ ಅಲ್ಲಿಗೆ, ನೀನು ಮನೆಗೆ ಹೋಗಿ ರೆಸ್ಟ್ ತಗೋ. ಬೆಳಗ್ಗೆನೇ ಸುಬ್ಬ ಬರ್ತೀನಿ ಅಂತ ಹೇಳಿದ್ದಾನೆ. ಅವನೇನಕ್ಕೆ ರಜಾ ಹಾಕ್ತಾನಂತೆ? ಆಪರೇಷನ್ ಯಾವಾಗ ಅಂತ ಗೊತ್ತಾದ್ಮೇಲೆ ಬೇಕಾದ್ರೆ ರಜಾ ಹಾಕ್ಲಿ ಬಿಡು. ಸರಿ, ಅವನಿಗೆ ಹೇಳ್ತೀನಿ. ಸರಿ ಅಣ್ಣ. ಏನ್ ಜಲ್ಜಕ್ಕ ಬೆಳಗ್ಗೆ ಬಂದ್ಬಿಟ್ಟಿದ್ದೀರಾ? ನಮ್ಮ ಮನೆ ಹಸು ಹಾಲು ಕೊಡ್ಲಿಲ್ಲ, ಕಾಫಿ ಕುಡಿಯಕ್ಕಾಗ್ಲಿಲ್ಲ, ಕಾಫಿ ಕುಡಿಯಕ್ ಬಂದೆ. ಎಲ್ಲಿ ನಿಮ್ಮ ಮಾವ? ಮಾವ ಮಲ್ಗಿದ್ದಾರೆ. ಮಹಾಬಲ ಅವ್ರೆ, ಮಹಾಬಲ ಅವ್ರೆ, ಮಹಾಬಲ ಅವ್ರೆ, ಮಹಾಬಲ ಅವ್ರೆ. ಜಲ್ಜಕ್ಕ ಇಷ್ಟು ಜೋರಾಗಿ ಮಾತಾಡ್ಬೇಡಿ, ಮಾವ ಇನ್ನು ಮಲ್ಗಿದ್ದಾರೆ ಅಂತ ಹೇಳದ್ನಲ್ಲ. ಓಹೋ, ನನ್ನ ಮಗಳನ್ನ ರಾತ್ರಿ ಮನೆಯಿಂದ ಹೊರಗಡೆ ಹಾಕಿ ಅವರೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾರಾ? ಎಲ್ಲಿ ನನ್ನ ಅಳಿಯ ಅನ್ಸ್ಕೊಂಡವನು ಗೊರಕೆ ಹೊಡಿತಾ ಇರ್ಬೇಕು. ದತ್ತ, ಹೇಳಪ್ಪ, ಬೆಳಿಗ್ಗೆ ಆಯ್ತು. ಏನತ್ತೆ ಬೆಳಗ್ಗೆನೆ ಬಂದಿದ್ದೀರಾ? ನಾನೇ ಬರಬೇಕು ಅಂತಿದ್ದೆ. ನೀನ್ ಯಾಕಪ್ಪ ಬರ್ತೀಯಾ? ಕಟ್ಕೊಂಡು ಹೆಂಡ್ತಿನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ತಳಿದೀಯಾ? ಹೆಂಡ್ತಿನ ನಡ್ಸ್ಕೊಳ್ಳೋ ರೀತಿನ ಇದು? ಇವೆಲ್ಲ ಮನುಷ್ಯ? ಏನಮ್ಮ ಜಲ್ಜಾ ಹೀಗೆ ಮಾತಾಡ್ತಾ ಇದೆಯಾ? ಮನೆಯಿಂದ ಕಳ್ಸ್ಕೊಟ್ವಿ ಅಂತ ಹೇಳ್ತಿದ್ಯಲ್ಲ, ಮನೆಯಿಂದ ಹೋಗಂತ ಯಾರು ಹೇಳಿದ್ರು? ಹೌದು, ಅವಳಿಗೆ ಬುದ್ಧಿ ಇರ್ಲಿಲ್ಲ, ಕೂಗಾಡಿದ್ಲು, ಮನೆಯಿಂದ ಹೊರಟ್ಲು. ನೀವ್ ಯಾರಾದ್ರೂ ತಡಿಬಹುದಾಗಿತ್ತು ತಾನೆ? ಯಾಕೆ ಮನೇಲಿ ಯಾರು ದೊಡ್ಡವರೇ ಇರ್ಲಿಲ್ವಾ? ಜಲ್ಜ ಯಾಕೆ ಹೀಗೆ ಕಿರ್ಚಾಡ್ತಿದ್ದೀರಾ? ಅಕ್ಕಪಕ್ಕದವ್ರು ಏನ್ ಅನ್ಕೋಬೇಕು? ಏನಂತಾರೆ? ಮನೆ ಸೊಸೆ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ್ಲು ಅಂತ ಕೇಳ್ತಾರೆ. ಕೊಡಿ ಉತ್ತರ ನೀವೇನೆ. ನೀವೇ ಕಳಿಸಿದ್ರಿ ಅಂತಾನು
ಅಥವಾ ನಿಮ್ ಹಾಗೆ ಬೈಕೆ ಬಂದು ತವ್ರ ಮನೆಗೆ ಹೋಗಿದ್ದಾಳೆ ಅಂತನೋ